ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ರುಚಿಯಾಗಿರುವಂತಹ ಬೀನ್ಸ್ ಮತ್ತು ಆಲೂ ಸಬ್ಜಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಸೊ ಇದೊಂದು ಡ್ರೈ ಸಬ್ಜಿ. ಇದನ್ನು ನೀವು ಚಪಾತಿ, ರೋಟಿ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು 1/4 ಕಿಲೋ ಬೀನ್ಸ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಕ್ಲೀನಾಗಿ ತೊಳ್ಕೊಂಡು. ಮತ್ತು ಒಂದು 2 ಆಲೂಗಡ್ಡೆನ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಅಂದರೆ ಕಚ್ಚಾ ಆಲೂಗಡ್ಡೆ ಇದು ಈ ರೀತಿ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡಿನಿ, ಕಪ್ಪಾಗಬಾರ್ದು ಅಂತೇಳಿ. ಇವಾಗ ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿನಿ. ಅದರಲ್ಲಿ ಸುಮಾರು ಒಂದು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಓಕೆ, ಇವಾಗ ಸಾಸಿವೆ ಮತ್ತು ಜೀರಿಗೆ ಹುರ್ಕೊಂಡಾದಮೇಲೆ ಆಲೂಗಡ್ಡೆ ಹಾಕ್ಕೊತಿದ್ದೀನಿ. ಮೊದಲಿಗೆ ಒಂದು 2 ಆಲೂಗಡ್ಡೆನ ಮೇಲಿನ ಸಿಪ್ಪೆ ಸುಲ್ಕೊಂಡು ನೀರಿನಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಈ ಆಲೂಗಡ್ಡೆ ಹಸಿ ವಾಸನೆ ಹೋಗೋ ತನಕ ನಾನು ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಓಕೆ, ಒಂದು 2 ನಿಮಿಷ ಆಗೋ ತನಕ ನಾನು ಹೀಗೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಮೇಲಿನ ಲೇಯರ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಇವಾಗ ಒಂದು 2 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ. ಇವಾಗ ಒಂದು 3 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮುಚ್ಚಿಡ್ತಿದ್ದೀನಿ. ಓಕೆ, ಒಂದು 3 ನಿಮಿಷ ಆಗಿದೆ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಅಂದರೆ ಇದು ಪೂರ್ತಿಯಾಗಿ ಕುಕ್ ಆಗಬಾರ್ದು, ಯಾಕೆಂದರೆ ಬೀನ್ಸ್ ಜೊತೆ ಕೂಡ ಒಂದು ಸ್ವಲ್ಪ ಬೇಯುತ್ತೆ ಅದು. ಇವಾಗ ಒಂದು 70% ಆಗೋ ತನಕ ಕುಕ್ ಆಗಿದೆ ಆಲೂಗಡ್ಡೆ. ಇವಾಗ ಇದರಲ್ಲಿ ನಾನು ಒಂದು 1/4 kg ಆಗುವಷ್ಟು ಬೀನ್ಸ್ ಹಾಕ್ಕೊತಿದ್ದೀನಿ. ಇದೇ ರೀತಿ ಕಟ್ ಮಾಡ್ಕೊಂಡು ನಾನು ಮೊದಲಿಗೆ ಎಲ್ಲನೂ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಇವಾಗ ಈ ಆಲೂಗಡ್ಡೆ ಜೊತೆಗೆ ಬೀನ್ಸನ್ನು ಮತ್ತೆ ಒಂದು 2 ನಿಮಿಷ ಆಗೋ ತನಕ ಹುರ್ಕೊತಿದ್ದೀನಿ. ಓಕೆ, ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇದು ಜಲ್ದಿ ಸಾಫ್ಟ್ ಆಗಲಿ ಅಂತೇಳಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಓಕೆ, ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಇವೆರಡೂ ಇಲ್ಲಿ ಹಾಕೋದ್ರಿಂದ ಜಲ್ದಿ ಸಾಫ್ಟ್ ಆಗುತ್ತೆ ನಮ್ಮ ತರಕಾರಿ. ಹೀಗಾಗಿ ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳಿ ಇಲ್ಲಿ. ಇವಾಗ ಮತ್ತು ಇಲ್ಲಿ ಖಾರ ಹಾಕಬಾರ್ದು, ನಂತರ ಇದು ಬೇಯಲಿ, ಆಮೇಲೆ ಖಾರ ಹಾಕಬೇಕಾಗುತ್ತೆ. ಇವಾಗ ನಾನು ಹಾಗೆಯೇ 1 ನಿಮಿಷ ಆಗೋ ತನಕ ಹುರ್ಕೊತಿದ್ದೀನಿ ಬೀನ್ಸ್ ಮತ್ತು ಆಲೂಗಡ್ಡೆ. ಓಕೆ, 1 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಾಗಿದೆ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದಕ್ಕೆ ನಾನು ಒಂದು 3 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ, ಅಥವಾ ತರಕಾರಿ ಬೇಯೋ ತನಕ. ಓಕೆ, ನೋಡಿ ನಾನು ಆಲೂಗಡ್ಡೆ ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆಯಿಲ್ಲ ಅಂಥೇಳಿ. ಓಕೆ, ನೋಡಿ ಸಲೀಸಾಗಿ ಕಟ್ ಆಗ್ತಿದೆ, ಇದು ಬೆಂದಿದೆ ಅಂತ ಅರ್ಥ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ನೀವು ಇಲ್ಲಿ ತರಕಾರಿ ಬೆಂದಿದೆ ಇಲ್ಲ ಅಂಥೇಳಿ. ಇವಾಗ ಇದರಲ್ಲಿ ನಾನು ತರಕಾರಿ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊತಿದ್ದೀನಿ. ರೆಡ್ ಖಾರದ ಪುಡಿ ನಾನು 1 ಚಮಚ ಆಗುವಷ್ಟು ಹಾಕಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಮತ್ತು 1 ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇಲ್ಲೇನು ಉಪ್ಪೇನು ಹಾಕೋದೇ ಬೇಕಾಗಿಲ್ಲ, ಯಾಕಂದರೆ ನಾವು ಮೊದಲೇ ಹಾಕಿರ್ತೀವಲ್ಲ, ಹೀಗಾಗಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ಕೊತಿದ್ದೀನಿ. ಅಂದರೆ ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ. ಇದು ಇತ್ತಂದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಖಾರ ಹಾಕಿದ ಮೇಲೆ ನಾನು 1 ನಿಮಿಷ ಆಗೋ ತನಕ ಇದನ್ನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಓಕೆ, 1 ನಿಮಿಷ ಆಗಿದೆ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ನಾನು 1 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ನೋಡಿ, ನಮ್ಮ ಬೀನ್ಸ್ ಮತ್ತು ಆಲೂಗಡ್ಡೆ ಡ್ರೈ ಸಬ್ಜಿ ತಯಾರಾಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಇದು ರೋಟಿ, ಚಪಾತಿ, ಅನ್ನಕ್ಕೆ ಮತ್ತು ಎಲ್ಲ ರೀತಿಯ ಪರೋಠಗಳಿಗೆ ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.